ಬೆಂಗಳೂರಿನಲ್ಲಿ ಆದಿಚುಂಚನಗಿರಿ ಮಠದ ಆಸ್ತಿಗೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಆದಿಚುಂಚನಗಿರಿ ಮಠದ ಆಸ್ತಿಗೆ ನಕಲಿ ದಾಖಲೆಯನ್ನ ಸೃಷ್ಟಿಯಾಗಿದೆ ಅಂತ ಹೇಳಿ 6 ಸರ್ಕಾರಿ ಅಧಿಕಾರಿಗಳು ಸೇರಿ 11 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. 30 ವರ್ಷದ ಹಿಂದೆ ಆದಿಚುಂಚನಗಿರಿ ಮಠಕ್ಕೆ ಭಕ್ತರಿಂದ 45 ಎಕರೆ ಜಮೀನು ಕಾಣಿಕೆಯಾಗಿ ಸಿಕ್ಕಿತ್ತು. 45 ಎಕರೆ ಜಮೀನಿನ ಪೈಕಿ 6 ಎಕರೆ ಜಮೀನು ಕಬಳಿಸಿದ್ದಾರೆ ಆರೋಪಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ 170 ಕೋಟಿ ಮೌಲ್ಯದ 6 ಎಕರೆ ಭೂಮಿಯನ್ನ ಕಬಳಿಸಿದ್ದಾರೆ ಅನ್ನುವಂಥ ಮಾಹಿತಿ. ಕೆಂಗೇರಿ ಹೋಬಳಿ ಕಂಬಳಿಪುರ ಗ್ರಾಮದ ಸರ್ವೆ 43ರ ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಅನ್ನುವಂತಹ ಆರೋಪ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಧ್ರುವ. ಇವಾಗ ಫೋನ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಏನಿದು ಪ್ರಕರಣ ಅಂತ ಹೇಳಿ, ಹೇಗೆ ಕಬಳಿಸಿದ್ರು, ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಮಾನಸ, ಇದು ಸುಮಾರು 30 ವರ್ಷದ ಹಿಂದೆ ಆದಿಚುಂಚನಗಿರಿ ಮಠಕ್ಕೆ ಭಕ್ತಾದಿಗಳೊಬ್ರು 45 ಎಕರೆ ಜಮೀನು ಕಾಣಿಕೆ ರೂಪದಲ್ಲಿ ನೀಡಿದ್ರು. ಆ 45 ಎಕರೆ ಈ ಕೆಂಗೇರಿ ಹೋಬಳಿಯ ಕಂಬಳಿಪುರ ಗ್ರಾಮದ ಸರ್ವೆ ನಂಬರ್ 43ರಲ್ಲಿ ಬರುತ್ತೆ. ಅದರಲ್ಲಿ 6 ಎಕರೆ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿಸಿದ್ರು ಈ ಆರೋಪಿಗಳು. ಮುಖ್ಯವಾಗಿ ಈ ಕೇಸ್ ಶುರುವಾಗುವುದು ನರೇಶ್ ಗೌಡ ಎಂಬಾತ ಈ ಒಂದು ಮಠದ ಜಾಗವನ್ನ ಹೊಡಿಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ. ಆ ವೇಳೆ ಆತನಿಗೆ ಆರೋಗ್ಯ ಸ್ವಾಮಿ ಎನ್ನುವಂತ ಒಬ್ಬ ಬ್ರೋಕರ್ ಸಿಗ್ತಾನೆ. ಇವರಿಬ್ರು ಸೇರ್ಕೊಂಡು ಮೂಲ ಮಾಲೀಕರ ಹೆಸರಿನಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನ ಕೂಡ ಪತ್ತೆ ಮಾಡ್ತಾರೆ. ಆ ಜಮೀನಿಗೆ ವಂಚನೆ ಮಾಡ್ಬೇಕು ನೋಡಿ, ಈ ಯಾವ ದಾನ ಕೊಟ್ಟಿದ್ರು ಅವರ ಹೆಸರಿನ ವ್ಯಕ್ತಿಯನ್ನ ಹುಡುಕೋಕ್ ಹೋಗ್ತಾರೆ. ಸ್ಮಶಾನದಲ್ಲಿ ಒಬ್ರು ಡೆತ್ ಆಗಿರೋರ್ನ ಹೋಗಿ ಹುಡುಕ್ತಾರೆ. ಅದರಲ್ಲಿ ಆರೋಗ್ಯ ಸ್ವಾಮಿ ಅಂತ ಒಬ್ರು ಮಾಲೀಕರೇನಿದ್ದಾರೆ ಈ ಹಿಂದೆ, ಅವರ ಹೆಸರಿನ ಸಮಾಧಿಯನ್ನ ಹುಡುಕ್ತಾರೆ. ಆತನ ಪುತ್ರರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದರಲ್ಲಿ ಫ್ರಾನ್ಸಿಸ್ ಎಂಬಾತ ಸಿಗ್ತಾನೆ. ಈತ ಫ್ರಾನ್ಸಿಸ್ ಬೇಗೂರು ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿರ್ತಾನೆ. ಈಗ ಸತ್ತಿರುವ ವ್ಯಕ್ತಿಯ ವಯಸ್ಸು ಮತ್ತೆ ಆ ಮೂಲ ಮಾಲೀಕರ ವಯಸ್ಸು, ಹೆಸರು ಎಷ್ಟು ಕೂಡ ಮ್ಯಾಚ್ ಆಗ್ತಾ ಇದ್ದ ಹಾಗೆ ಇವರು ತಮ್ಮ ಕೆಲಸವನ್ನ ಶುರು ಮಾಡ್ಕೊಳ್ತಾರೆ. ಈ ಫ್ರಾನ್ಸಿಸ್ ಮತ್ತೆ ಜೋಸ್ವಾನ್ ಇಬ್ರು ಕೂಡ ಅಣ್ಣ ತಂಗಿ ಅಂತ ಹೇಳಿ ವಂಶವೃಕ್ಷವನ್ನ ಕೂಡ ರೆಡಿ ಮಾಡ್ತಾರೆ. ಆನಂತರ ಹಣ ಪಡೆದು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡ್ಕೊಳ್ತಾರೆ ಬೇಗೂರು ವಿಲೇಜ್ ಅಕೌಂಟೆಂಟ್ ಮೂಲಕ. ಆನಂತರ ರೆವೆನ್ಯೂ ಇನ್ಸ್ಪೆಕ್ಟರ್ ಕಿರಣ್ ಅದರಲ್ಲಿ ಇರ್ತಾರೆ, ಡೆಪ್ಯೂಟಿ ತಹಶೀಲ್ದಾರ್ ದೀಪಕ್ ಅವರು ಸೇರ್ಕೊಳ್ತಾರೆ. ಆನಂತರ ಕೆಂಗೇರಿ ವಿಲೇಜ್ ಅಕೌಂಟ್ ಸೇರ್ಕೊಳ್ತಾರೆ. ಟೋಟಲ್ ಆಗಿ ಈ ಒಂದು ಆಸ್ತಿಯನ್ನ ತಮ್ಮ ಹೆಸರಿಗೆ ಪೌತಿಯನ್ನ ಕೂಡ ಮಾಡ್ಕೊಳ್ತಾರೆ. ಆದ್ರೆ ಮಠದಿಂದ ಯಾವಾಗ ದೂರು ದಾಖಲಾಗ್ತೋ ಪ್ರಕರಣವನ್ನ ದಾಖಲಿಸಿಕೊಂಡು ಕುಂಬಳಗೋಡು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾರೆ. ನಂತರ ಕೆಂಗೇರಿ ಇನ್ಸ್ಪೆಕ್ಟರ್ ಜಗದೀಶ್ ನೇತೃತ್ವದಲ್ಲಿ ಈ ತನಿಖೆ ನಡೆಯುತ್ತೆ. ಈಗ ಪೊಲೀಸರು ಅಷ್ಟು ಜನ ಆರೋಪಿಗಳನ್ನ ಬಂಧಿಸಿದ 6 ಜನರನ್ನ ಬಂಧಿಸಿದ್ದಾರೆ. ಉಳಿದ ಆರೋಪಿಗಳಿಗಾಗಿ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಮಾನಸ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಧ್ರುವ.